ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು UUCMS ಪೋರ್ಟಲ್ನಲ್ಲಿ ಎಕ್ಸಾಮ್ ಫೀನ ಹೇಗೆ ಕಟ್ಟೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿದ ನಂತರ UUCMS ಲಾಗಿನ್ ಅಂತ ಟೈಪ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ UUCMS ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಮಾಡಿದ ನಂತರ ತೆಳಗೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಎಂಟ್ರಿ ಯೂಸರ್ ನೇಮ್ ಇದೆಯಲ್ಲ, ನಿಮ್ಮ ಯೂಸರ್ ನೇಮ್ ಇರುತ್ತೆ ನೋಡಿ, U15 ಅಂತ ಇರುತ್ತಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ತೆಳಗೆ ಪಾಸ್ವರ್ಡ್ ಇದೆಯಲ್ಲ, ನಿಮ್ಮ ಕಾಲೇಜಲ್ಲಿ ಕೇಳಿ ಪಾಸ್ವರ್ಡ್ನ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಆ ರೀತಿಯಲ್ಲಿ ಪಾಸ್ವರ್ಡ್ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಈಗ ಪಾಸ್ವರ್ಡ್ನ ಎಂಟ್ರ್ ಮಾಡ್ತೀನಿ ನೋಡಿ. ಈಗ ರಿಜಿಸ್ಟರ್ ನಂಬರ್ ಎಂಟ್ರ್ ಮಾಡಿ ಪಾಸ್ವರ್ಡ್ನ ಎಂಟ್ರ್ ಮಾಡಿ ಫ್ರೆಂಡ್ಸ್. ಸರಿಯಾಗಿ ಹಾಕಿ ಇಲ್ಲಿ ಎಲ್ಲ ಥರ ಇದ್ರೆ ಓಪನ್ ಆಗಲ್ಲ ನಿಮ್ಮ ಪೋರ್ಟಲ್ಲಿ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಅಂತಿದೆಯಲ್ಲ, ಆ ಕ್ಯಾಪ್ಚರ್ನಲ್ಲಿ ಎಂಟ್ರ್ ಮಾಡಿ ಫ್ರೆಂಡ್ಸ್. ಈ ಬಾಕ್ಸ್ನಲ್ಲಿ ಸರಿಯಾಗಿ ಕ್ಯಾಪ್ಚರ್ನ ಎಂಟ್ರ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ಅದರ ಮೇಲೆ ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣ್ತಿದೆಯಲ್ಲ, ಲಾಗಿನ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ ಪೇಜನ್ನು ಓಪನ್ ಮಾಡುತ್ತೆ. ಓಪನ್ ಆದಮೇಲೆ ಇಲ್ಲಿ 3 ಡಾಟ್ಸ್ ಕಾಣ್ತಿದೆಯಲ್ಲ, ಇಲ್ಲಿ 3 ಡಾಟ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಕ್ಸಾಮ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಮೇಲೆ ನೀವೀಗ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಬರ್ತದೆ ಫ್ರೆಂಡ್ಸ್. ಅಂದರೆ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರಾ, ನಿಮ್ಮದು ಫುಲ್ ಇನ್ಫಾರ್ಮೇಷನ್ ಬರುತ್ತೆ. ಸಬ್ಜೆಕ್ಟ್ನ ಸರಿಯಾಗಿ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಕೆಳಗಡೆ ಪೇ ಫೀಸ್ ಅಂತಿದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಪೇ ಫೀಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಡೈರೆಕ್ಟಾಗಿ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ನಾನು ಫೀಸ್ ಹೇಗೆ ತೊಗೊಬೋದಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಸ್ ಅಪ್ಲಿಕೇಶನ್ ಫೀ ಕಟ್ಬೋದಾ ಅಂತ ಕೇಳಿದರೆ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಅಂದರೆ 1,040 ರೂಪಾಯಿ ಫೀ ಇದೆ ನಮ್ದೀಗ. ಅದ್ರ ಮೇಲೆ ಪೇ ಅಂತಿದೆಯಲ್ಲ, ಆ ಪೇ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ. ಈಗ ಪೇ ಮಾಡಿದ ನಂತರ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ. ಈ ರೀತಿಯಾದೊಂದು ಪೇಜ್ ಓಪನ್ ಆದ ನಂತರ ನಿಮ್ಮ ಕಡೆ ATM ಕಾರ್ಡ್ ಅಥವಾ ಇದ್ದರೆ ನೀವು UPI ಇದ್ದರೆ UPI ಮಾಡ್ಬೋದು, ATM ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಮಾಡ್ಬೋದು. ಈಗ UPI ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಅಂದರೆ ನೀವು UPI ಇದ್ದರೆ ಫೋನ್ಪೇ, ಗೂಗಲ್ ಪೇ ಇದ್ದವರು ಅದರಲ್ಲಿ UPI ಇರುತ್ತೆ ಆಲ್ರೆಡಿ. ನೀವು UPI ID ಹಾಕಿ ಪೇ ಆಪ್ ನಾವು ಅಂತಿದೆಯಲ್ಲ, ಅದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಯಾವ UPI ID ಕೊಟ್ಟಿರ್ತೀರಲ್ಲ, ಆ UPI IDಗೆ ಒಂದು ಲಿಂಕ್ ಸೆಂಡ್ ಆಗುತ್ತೆ, ಅಂದರೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಪೇ ಮಾಡಬೇಕಾಗುತ್ತೆ.